ಕರೆದಿದ್ದು ನಮ್ಮ ಶಾಸಕರು ಮುಂದಿನ ಬಹಳ ವರ್ಷದ ನೆನಗುದಿದ್ದ ರಸ್ತೆಯನ್ನು ಒಂದು ಮೇಲ್ದರ್ಜೆಗೇರಿಸಿರುವ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆ ಕೆಂಪೇಗೌಡ ಮುಖ್ಯ ರಸ್ತೆಯಿಂದ ಮಾನವಾಡಿ ಮುಖ್ಯ ರಸ್ತೆವರೆಗೂ ಏನು ಸರಪಳಿ ರಸ್ತೆ ನಿರ್ಮಿಸಿ ಮೊದಲನೇ ಹಂತವಾಗಿ ಏನಿವತ್ತು ನಾವು ನಾಳೆ ಪೂಜಾ ಕಾರ್ಯಕ್ರಮ ಅಂದರೆ ಶುಕ್ರವಾರ ನಾಳೆ 11 ಗಂಟೆ ಸರಿಯಾಗಿ ಪೂಜಾ ಕ್ರಮ ಹಮ್ಮಿಕೊಳ್ಳೋಕ್ಕೆ ನಾವು ಪಕ್ಷದ ಮುಖಂಡರುಗಳು ಎಲ್ಲ ಪಂಚಾಯತಿ ವ್ಯಾಪ್ತಿ ನಗರಸಭೆ ವ್ಯಾಪ್ತಿ ಎಲ್ಲ ಪಕ್ಷದ ಮುಖಂಡರು ಏನೋ ಒಂದು ಪೂರ್ವಭಾವಿ ಸಭೆ ಕರೆದಿದ್ದು ಅಂದರೆ ಭಾಳ ವರ್ಷದ ನೆನಗುದಿದ್ರು ಇವತ್ತು ಸಾಧನೆ ಮಾಡೋರೆ. ಯಾಕಂದ್ರೆ ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆ ಮಾಡೋದು ಭಾಳ ವರ್ಷಗಳಿಂದ ಭಾಳ ಹಳ್ಳಿಗಳು ಸಂಪರ್ಕ ಊರುಗಳ ಸಂಪರ್ಕ ಭಾಳ ವರ್ಷ ನೆನಗುದಿದ್ದು ಆ ರಸ್ತೆ ಓಡಾಡೋಕ್ಕಾಗ್ತಿಲ್ಲ. ಆ ರಸ್ತೆ ಇವತ್ತು ಒಂದು 12 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಮಾನ್ಯ ಶಾಸಕರು ಒಂದು 10 ಮೀಟ್ರ್ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಏನು ಇವತ್ತು 3.6 ಕಿಲೋಮೀಟ್ರ್ ಅಂದರೆ ಕೆಂಪೇಗೌಡ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 48ರ ಮುಖ್ಯ ರಸ್ತೆ ಕೆಂಪೇಗೌಡದಿಂದ ಹನುಮಂತೇಗೌಡಪಾಳ್ಯ ಗಡಿಯವರೆಗೂ 3.6 ಕಿಲೋಮೀಟರ್ನ 10 ಮೀಟರ್ ರಸ್ತೆಯನ್ನಾಗಿ ಒಂದು ಅಗಲೀಕರಣ ಮಾಡಿ ಅಗಲೀಕರಣ ಮಾಡುವ ಒಂದು ಆದೇಶ ಆಗಿ ಟೆಂಡರ್ ಸಹ ಪ್ರಕ್ರಿಯೆ ಮುಗಿದಿದೆ. ಆ ಟೆಂಡರ್ ಪ್ರಕ್ರಿಯೆ ಮುಗಿದ ಕಾರಣ ಅದು ಪೂಜಾ ಕಾರ್ಯಕ್ರಮ ನಾಳೆ ಅಂದರೆ ಶುಕ್ರವಾರ ಶ್ರೀರಾಮನ ಹಬ್ಬದ ದಿನದಂದೇ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರ ಒಂದು ಅನುಮತಿಯಿಂದ ಇವತ್ತೆಲ್ಲ ನಾವು ಪೂರ್ವಭಾವಿ ಸಭೆ ಕರೆದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಪಂಚಾಯಿತಿಯರು ಮತ್ತು ನಗರಸಭೆ ವ್ಯಾಪ್ತಿಯರು ಸೇರಿ ಇವತ್ತೊಂದು ಈಗ ನಾಳೆ ಅಂದರೆ 11 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಏನು ಇವತ್ತು ಉದ್ದೇಶ ಅಂದರೆ ಸರಪಳಿ ಹಂಗೆ ಬರ್ತದೆ ಒಂದು ಮೊದಲೇ ಅಂತ ಹೇಳ್ಬಿಟ್ಟು 10-12 ಕೋಟಿ ವೆಚ್ಚದಲ್ಲಿ ಇವತ್ತು ಮಾಡ್ತಾವ್ರೆ. ನಾಳೆ 11 ಗಂಟೆಗೆ ಸರಿಯಾಗಿ ಕೆಂಪನಿಗಳ್ಳಿ ಏನು ಇವತ್ತು ಊರ ಹತ್ರ ಒಂದು ಪೂಜೆ ಮತ್ತು ಆಗಲೇ ಅದೇ ರೀತಿ ಮತ್ತು ಸ್ಕೂಲ್ ತವ 2 ಪೂಜೆ ಮಾಡಿ ಆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ಥಳೀಯರು ಮುಖಂಡರು ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅದೇ ಥರ ಏನು ಇವತ್ತು ಹನುಮಂತೇಗೌಡಪಾಳ್ಯದಿಂದ ಬಾಣವಾಡಿವರೆಗೂ ಅದೇ ಥರ ಮುಂದುವರಿಲಿ ತೋರಿಸ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲ ಮುಖಂಡರು ತಿಳಿಸಿದ್ದೀವಿ. ಹಾಗೂ ನಮ್ಮ ಶ್ರೀನಿವಾಸಪುರ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ಕನ್ನಿವಾಡಿ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ಅದೇ ರೀತಿ ಎಲ್ಲ ನಮ್ಮ ಸೋಲೂರು ಪಂಚಾಯತಿ ವ್ಯಾಪ್ತಿಯ ಸೋಲೂರು ಹುಬ್ಳಿ ಎಲ್ಲ ನಮ್ಮ ಮುಖಂಡರು ಸಹ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ನಮ್ಮ ಶಾಸಕರ ಶಕ್ತಿಯನ್ನು ಬಲಪಡಿಸಬೇಕಂತ ಈ ಕಾರ್ಯಕ್ರಮವನ್ನು ಒಂದು ನಾಳೆ ಪೂಜಾ ಕಾರ್ಯಕ್ರಮವನ್ನು 11 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ಶುಕ್ರವಾರ ಎಲ್ಲರೂ ತಪ್ಪದೆ ಹಾಜರಾಗಬೇಕು ಅಂತ ನಮ್ಮ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ಕಾಂಗ್ರೆಸ್ ಧುರೀಣರು ಮತ್ತು ಮುಖಂಡರನ್ನು ಮನವಿ ಮಾಡ್ತೇವೆ.